ಇತ್ತೀಚೆಗೆ ಸೆನ್ಸರ್ನವರು ಕೊಡ್ತಿರೋ ಕಾಟ ಒಂದು ಕಡೆ ಆದ್ರೆ ನೋಡೋಂತ ಪ್ರತಿ ಸಿನಿಮಾನು ಅದನ್ನ ಡಿಸರ್ವ್ ಮಾಡತ್ತಾ ಅನ್ನೋ ಪ್ರಶ್ನೆ ಇನ್ನೊಂದು ಕಡೆ. ಬಟ್ ಏನೇ ಇರ್ಲಿ, ಪ್ರೊಸೆಸ್ ಅನ್ನೋದು ಎಲ್ಲರಿಗೂ ಫೇರ್ ಆಗಿರ್ಬೇಕು, ಹೆಲ್ದಿ ಎನ್ವೈರನ್ಮೆಂಟ್ ಬಿಲ್ಡ್ ಆಗ್ಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಹಯಗ್ರೀವ ಇದು ರಘುಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಅರ್ಜುನ್ ಹಯಗ್ರೀವ ಒಬ್ಬ ಪೊಲೀಸ್ ಆಫೀಸರ್. ಅವನಿಗೆ ಒಂದು ದಿನ ಒಂದು ಮರ್ಡರ್ ಕೇಸ್ ಸಿಗತ್ತೆ. ಕಸದಲ್ಲಿ ವಿಚಿತ್ರವಾಗಿ ಕೊಂದು ಹಾಕಿರೋ ಶವ. ಸೊ ಈ ಕೊಲೆ ಮಾಡಿದ್ದು ಯಾರು ಅಂಡ್ ಅದರ ಹಿಂದೆ ಹೋದಂತ ಪೊಲೀಸರಿಗೆ ಸಿಕ್ಕಿದ್ದು ಯಾವ ತರದ ಮಿಸ್ಟ್ರಿ ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನ್ ವರ್ಕ್ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡುವ ಏನ್ ಮಾಡ್ತೀರಾ ಅಂತ. ಇಲ್ಲಿ ನನಗೆ ಪಾಸಿಟಿವ್ ಆಗಿ ವರ್ಕ್ ಆಗಿದ್ದು ಅಂದ್ರೆ ಅದು ಇದರ ಪ್ಲಾಟ್ ಅಂತ ಹೇಳ್ಬೋದು. ಕಥೆ ಚೆನ್ನಾಗಿದೆ, ಬರ್ದಿರೋ ರೀತಿನೂ ಹಲವು ಕಡೆ ವರ್ಕ್ ಆಗತ್ತೆ. ಅಂಡ್ ಮೇನ್ಲಿ ಇವರು ತಗೊಂಡಿರೋ ಕೋರ್ ಐಡಿಯಾ ಏನಿದೆ ಅದೇನೆ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಅಂದ್ರೆ ಏನೋ ಡೆಪ್ತ್ ಅಲ್ಲಿ ಹೋಗಿದ್ದಾರೆ, ಕಾನ್ಸೆಪ್ಟೇ ಡಿಫರೆಂಟ್ ಆಗಿದೆ ಅಂತ ಹೇಳ್ತಿಲ್ಲ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಪ್ಯಾಟರ್ನ್ ಅಲ್ಲಿ ಒಂದಷ್ಟು ಕೊಲೆಗಳು ನಡೀತಾ ಇವೆ. ಆ ಕೊಲೆಗಳ ಪ್ಯಾಟರ್ನ್ ಒಂಥರ ಡಿಫರೆಂಟ್ ಆಗಿದೆ. ಏನು ಹೇಳಂಗಿಲ್ಲ, ಸಾಸಿವೆ ಕಾಳಷ್ಟು ರಿವೀಲ್ ಆದ್ರೂ ಅದು ಸ್ಪಾಯ್ಲರ್ ಆಗ್ಬಿಡತ್ತೆ, ಸೊ ಬೇಡ. ಇನ್ನು ಇಲ್ಲಿ ಕಿಲ್ಲರ್ನ ಬಹಳ ಬೇಗನೆ ತೋರಿಸ್ಬಿಡ್ತಾರೆ. ಆತನ ಮೋಟೋ ಏನು ಅದ್ರ ಬಗ್ಗೆನೂ ಮಾತಾಡ್ತಾರೆ. ಬಟ್ ಅವನನ್ನ ತಲುಪೋ ಪ್ರೊಸೆಸ್ ಇದೆಯಲ್ಲ, ಅಲ್ಲಿ ನಮಗೆ ಕ್ಯೂರಿಯಾಸಿಟಿ ಹುಟ್ಟೋ ಹಾಗೆ ಮಾಡಿ ಕಥೆಲಿ ಕೊನೆವರೆಗೂ ಎಳ್ಕೊಂಡು ಹೋಗ್ತಾರೆ. ಈ ಮಧ್ಯೆ ಕಥೆ ಪ್ಲಾಟ್ ಒಳಗಡೆ ಇರತ್ತಲ್ವಾ, ಆ ಭಾಗದಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಪ್ರಾಪರ್ ಆಗಿ ಒಂದು ಟ್ರ್ಯಾಕ್ ಅಲ್ಲಿ ಓಡ್ತಾ ಇರತ್ತೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ಗಳು ಇವೆ ಅನ್ನೋದಕ್ಕಿಂತ ಅವನದನ್ನ ಹೇಗ್ ಮಾಡ್ತಾ ಇದ್ದಾನೆ ಅನ್ನೋದೇ ಪ್ರಶ್ನೆ ಆಗಿರುತ್ತೆ. ಅಂಡ್ ಆ ಪಾಯಿಂಟ್ ಅನ್ನ ಡೈರೆಕ್ಟರ್ ಅವರು ಬಹಳ ನೀಟ್ ಆಗೇನೆ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಸುನಿಲ್ ರಾವ್ ಅವರು ಲಿಟ್ರಲಿ ತಿಂದು ಬಿಸಾಕಿದ್ದಾರೆ ಸಿನಿಮಾನ. ಒಂದು ಕಡೆ ಆ ಕ್ಯಾರೆಕ್ಟರ್ ರೈಟಿಂಗ್ ಇಷ್ಟ ಆಗತ್ತೆ, ಅದಕ್ಕೆ ಬೇಕಾಗಿರೋ ತೂಕನ ಸುನಿಲ್ ಅವರು ಕೊಟ್ಟಿದ್ದಾರೆ. ಅಂಡ್ ಆ ಲೇಯರ್ಸ್ ಓಪನ್ ಅಪ್ ಆಗಿ ಕೇಸ್ ಒಳಗೆ ಹೋದ ಹಾಗೆ ಸುನಿಲ್ ಅವರು ಸಂಪೂರ್ಣವಾಗಿ ಡಾಮಿನೇಟ್ ಮಾಡ್ಬಿಡ್ತಾರೆ. ಹಾಗೆ ಧನ್ವೀರ್ ಅವರು, ಅವರ ಪ್ರೆಸೆನ್ಸ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಡೈಲಾಗ್ ಡೆಲಿವರಿನೂ ಚೆನ್ನಾಗೇ ಇದೆ. ಬಟ್ ಈ ಸಾರಿ ಕಥೆನೇ ಅಪ್ಪರ್ ಹ್ಯಾಂಡ್ ತಗೊಂಡಿದ್ರಿಂದ ಪರ್ಫಾರ್ಮೆನ್ಸ್ ಅನ್ನೋದಕ್ಕೆ ಅಷ್ಟು ಜಾಗ ಸಿಕ್ಕಿಲ್ಲ. ಆಲ್ಸೋ ಇವರನ್ನ ಬಿಟ್ಟು ಉಳಿದ ಎಲ್ಲರೂ ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ಬೋದು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ, ಸಿನಿಮಾ ಎಲ್ಲೆಲ್ಲಿ ಪ್ಲಾಟ್ ಬಿಟ್ಟು ಹೊರಗಡೆ ಬಂದಿದೆಯಲ್ಲ ಅದೆಲ್ಲ ಪೂರ್ತಿ ರಾಡ್ ರುಟೀನ್ ಎಲಿಮೆಂಟ್ ಗಳಿಂದಾನೆ ತುಂಬಿ ಹೋಗಿದಾವೆ. ಲೈಕ್ ಧನ್ವೀರ್ ಅವರ ಹಿಂದಿನ ಸಿನಿಮಾಗಳಿಂದ ಸ್ಟ್ರೈಟ್ ಅವೇ ಎತ್ತಿ ಇಳಿಸಿದ ಹಾಗೆ. ಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ಟೋಟಲಿ ಔಟ್ಡೇಟೆಡ್. ಅದೇನು ಪ್ರೆಸೆಂಟೇಶನ್, ಏನು ನರೇಶನ್, ಒಟ್ನಲ್ಲಿ ಈ ಸಿನಿಮಾ 15 ವರ್ಷ ಹಿಂದೆ ಬರ್ಬೇಕಿತ್ತೇನೋ ಆ ತರದ ಭಾವನೆಯನ್ನ ತರಿಸ್ಬಿಡುತ್ತೆ. ಸಿಲ್ಲಿ ಆಗಿರೋ ಸಾಧು ಅವರ ಕಾಮಿಡಿ, ಅರ್ಥನೇ ಇಲ್ದೇ ಇರೋ ಸೀಕ್ವೆನ್ಸ್ ಗಳು, ಲೈಕ್ ಮೊದಲ 30 ನಿಮಿಷ ಅಂತೂ ಸಿಕ್ಕಾಪಟ್ಟೆ ರ್ಯಾಂಡಮ್ ಆಗಿ ಹೋಗ್ತಾ ಇತ್ತು. ಪ್ರಾಪರ್ ಕನೆಕ್ಷನ್ ಅಂತಾನೆ ಇರ್ಲಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ಅಂತ ಬಂದ್ರೆ, ಹಲವು ಕಡೆ ತಲೆ ಓಡಿಸಿ ಬರ್ದಿದ್ದಾರೆ. ಅಂಡ್ ಇನ್ನ ಹಲವು ಕಡೆ ಹರೇ ಇಷ್ಟು ಬೇಸಿಕ್ ವಿಷಯನೂ ಗೊತ್ತಾಗ್ಲಿಲ್ವಾ ಅನ್ನೋ ಮಟ್ಟಿಗೆ ಲಾಜಿಕ್ ಇಲ್ದೇ ಇರೋ ತರ ಬರ್ದಿದ್ದಾರೆ. ಒಂಥರ ಮಿಕ್ಸ್ಚರ್ ಇದು ಸಿನಿಮಾ. ಅಂಡ್ ಯಾವ ಪೊಲೀಸ್ ಠಾಣೆ ಗಡ್ಡ ಬಿಟ್ಕೊಂಡಿರ್ತಾರೋ ನನಗಂತೂ ಗೊತ್ತಿಲ್ಲಪ್ಪ. ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಧನ್ವೀರ್ ಅವರ ಪ್ರೆಸೆನ್ಸ್ ಮತ್ತೆ ಡೈಲಾಗ್ ಜೊತೆಗೆ ಈ ಸಾರಿ ಒಳ್ಳೆ ಸ್ಟೋರಿ ಲೈನ್ ಸಿಕ್ಕಿದೆ. ಹಾಗೆ ಸುನಿಲ್ ರಾವ್ ಅವರ ಪಾತ್ರದ ಮೂಲಕ ಸಿನಿಮಾಗೆ ಒಳ್ಳೆ ತೂಕ ಬಂದಿದೆ. ಸೊ ಆ ಲೆಕ್ಕದಲ್ಲಿ ನೀವಿದನ್ನ ನೋಡ್ಬೇಕು ಅಂತಿದ್ರೆ ಖಂಡಿತ ಹೋಗಿ ನೋಡಿ. ಕೊಲೆಗಳು ವಿಕೃತವಾಗಿವೆ, ಹಾಗಾಗಿ ಫ್ಯಾಮಿಲಿ ಜೊತೆ ನೋಡೋದು ಕಷ್ಟ ಆಗ್ಬೋದು. ಹಾಗೆ ಉಳಿದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.